ಬೆಂಗಳೂರು ಗ್ರಾಮಾಂತರ ಚನ್ನರಾಯನಪಟ್ಟಣ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ 1177 ಎಕರೆ ಫಲವತ್ತಾದ ಭೂಮಿಯನ್ನು ರಾಜ್ಯ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡುವ ಉದ್ದೇಶದಿಂದ ವಶಪಡಿಸಿಕೊಂಡಿದ್ದು, ಇದರ ವಿರುದ್ಧ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ರೈತರು ಹಾಗೂ ಹೋರಾಟಗಾರರನ್ನ ಪೊಲೀಸ್ ಬಲದಿಂದ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರ ಮೇಲೆ ನಡೆದ ದೌರ್ಜನ್ಯ ಕುರಿತು ತನಿಖೆ ಆಗಬೇಕು. ಅನಗತ್ಯ ಬಲ ಪ್ರಯೋಗ ಮಾಡಿದ ಏರಿಯಾ ಡಿಸಿಪಿ ಸಜ್ಜಿತ್ ಅವರನ್ನ ಸಸ್ಪೆಂಡ್ ಮಾಡಿ ನ್ಯಾಯಾಂಗ ತನಿಖೆ ಆಗುವಂತೆ ಕಂಪ್ನಿಯಲ್ಲಿ ಜೂನ್ 26 ಗುರುವಾರ ಮಧ್ಯಾಹ್ನ 12:30ಕ್ಕೆ ತಹಸೀಲ್ದಾರ್ ಕಚೇರಿ ಬಳಿ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಈ ಜಮೀನುಗಳನ್ನ ತಗೋಬಹುದಂತ ಬಿಜೆಪಿ ಸರ್ಕಾರ ವಿರುದ್ಧ ಹೋರಾಟ ಮಾಡಿದಂತ ಜನಗಳು, ಆ ಭೂಮಿಯ ಮಾಲೀಕರು, ಕೂಲಿ ಕಾರ್ಮಿಕರು ಮತ್ತು ಆ ಫಲಾನುಭವಿಗಳು ಹೋರಾಟ ಮಾಡ್ತಾ ಇದ್ರು. 2000 ಮುಖ್ಯಮಂತ್ರಿ ಹಿಂದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಸಿದ್ದರಾಮಯ್ಯವರು ಕೂಡ ಹೋಗಿ ಅವರಿಗೆ ಕಡ್ಡಾಯವಾಗಿ ಬೆಂಬಲಿಸ್ತೀವಿ, ನಿಮ್ಮ ಭೂಮಿನ ಕಬ್ಜೆ ಮಾಡಕ್ ಬಿಡೋದಿಲ್ಲ ಅಂತ ಅಂದಿರ್ತಕ್ಕಂಥ ಮುಖ್ಯಮಂತ್ರಿನೇ ಇವತ್ತು ಅವರೇ ಆ ದಾರಿ ತಪ್ಪನ್ನು ಬೀಳ್ತಿದಾರೆ. ಬಿಜೆಪಿ ತಂದಿರ್ತಕ್ಕಂಥ ಕಾಯ್ದೆಯನ್ನ ಇವು ಮುಂದುವರಿಸಿಕೊಂಡು ಹೋಗಿ ಆ ರೈತರಿಗೆ ದ್ರೋಹ ಮಾಡುವಂತ ಕೆಲಸ ನಡೀತಾ ಇದೆ. ಇದು ಒಳ್ಳೇದಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಬಿಜೆಪಿಯನ್ನ ಸೋಲಿಸಿ ನಿನಗೆ ಅಧಿಕಾರ ತಂದಿದ್ದೀವಿ, ಅವ್ರು ಅನ್ಯಾಯ ಮಾಡ್ತಾ ಇದಾರ, ಅವರು ಭೂಮಿ ಕೊಟ್ಟಿಲ್ಲ, ಆರ್ಥಿಕ ಭದ್ರತೆ ನೀಡಿಲ್ಲ, ಉದ್ಯೋಗ ಕೊಟ್ಟಿಲ್ಲ, ಭೂಮಿ ಒಂದು ಎಕರೆ ಕೂಡ ಜನರಿಗೆ ನೀಡಿಲ್ಲ, ಫಾರಂ 57 ಮುಂದಾಗಲು ಕೂಡ ಕಾರ್ಯಕ್ರಮ ಯೋಜನೆಗಳು ರೂಪಿಸಲಿಲ್ಲ. ಆ ಅಂತ ಒಂದು ಬಿಜೆಪಿ ಸರ್ಕಾರ ಸೋಲಿಸಿ ನಿಮ್ಮನ್ನ ತಂದಿವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮನ್ನು ನಂಬಿ ನಾವು ನಿಮ್ಮ ಸರ್ಕಾರವನ್ನ ಆಯ್ಕೆ ಮಾಡಿದ್ವಿ ಇಡೀ ರಾಜ್ಯದ ಜನಕ್ಕೆ. ನೀನು ಕೊಟ್ಟಂತ ಮಾತು ಎಲ್ಲೋಯ್ತು? ನಿಮಗೇನಾದ್ರೂ ಮಾನ ಮರ್ಯಾದೆ ಎಂ ಬಿ ಪಾಟೀಲರಿಗೆ ಮತ್ತೆ ನಿಮಗೂ ಮಾನ ಮರ್ಯಾದೆ ಏನಾದ್ರೂ ಇದ್ರಿಗಿನ ಈ ಕಾಯ್ದೆನ ವಾಪಸ್ 77 ಎಕರೆ ಜಮೀನನ್ನ ಆ ಜನರಿಗೆ ಕೊಡಬೇಕು ಮತ್ತು ಆ ಕಾಯ್ದೆನ ತೆಗೆದುಹಾಕಬೇಕು. ಕೆಡಿಪಿ ಕಾಯ್ದೆನ ಉಲ್ಲಂಘನೆ ಮಾಡಿ ನೀವು ಅದನ್ನ ದುರುಪಯೋಗಪಡಿಸಿರ್ತೀರ ಕಾಯ್ದೆನ. ದಯವಿಟ್ಟು ಇದನ್ನ ವಾಪಸ್ ಪಡೆದು ಅಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಬೇಕು. ಮತ್ತು ನಮ್ಮ ಹೋರಾಟಗಾರರ ಮೇಲೆ ಹಾಕಿರ್ತಕ್ಕಂಥ ಕೇಸುಗಳಾಗಲಿ ಮತ್ತು ಅವ್ರನ್ನ ದಸ್ತಗಿರಿ ಮಾಡಿದ್ದಾಗಲಿ ಹೋರಾಟ ಹಮ್ಮಿಕೊಂಡಿತ್ತು. ಅದನ್ನು ಹತ್ತಿಕ್ಕೋಸ್ಕರ ಪೊಲೀಸ್ ಬಲವನ್ನ ಇಟ್ಟು ಎಲ್ಲ ಹೋರಾಟಗಾರರನ್ನ, ಭೂಸ್ವಾಧೀನ ವಿರೋಧಿ ಹೋರಾಟಗಾರರನ್ನ ಮತ್ತು ಸಂಯುಕ್ತ ಕರ್ನಾಟಕ ಹೋರಾಟಗಾರರಾದ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಭಾಷಾ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳನ್ನು ಎಲ್ಲ ಹೋರಾಟಗಾರರನ್ನ ಅಮಾನುಷವಾಗಿ, ಅಗೌರವವಾಗಿ ಪೊಲೀಸರು ಎಳೆದೊಯ್ದಿದ್ದಾರೆ. ಏನು ಕೇಳಿದ್ದು ಸ್ವಾಮಿ? ನ್ಯಾಯ ಕೇಳಿದ್ದು. ನಿಮ್ಮ ಕಾನೂನು ನಮ್ಮ ವಿರುದ್ಧವಾಗಿದೆ ಅಂತೇಳಿ ನ್ಯಾಯ ಕೇಳಿದ್ದು. ಆದರೆ ನೀವು ಕಾನೂನು ಪರಿಪಾಲನೆ ಮಾಡಿದ್ರಿ. ಆದರೆ ನಿಮಗೆ ಮಾನವೀಯತೆ ಇಲ್ಲ. ಮೊದಲು ಬೇಕಾಗಿದ್ದು ಅನ್ನ ಅಂತೇಳಿ ಅವತ್ತು ನಿನ್ನೆ ಒತ್ತಾಯ ಮಾಡಿದ್ರು. ಅವರು ಅಮಾನುಷವಾಗಿ ಅಗೌರವದಿಂದ ನಡೆದುಕೊಂಡಿದ್ದಾರೆ. ಇದು ಖಂಡನೀಯ.